ಒಂದು ತಿಂಗಳ ಕಾಯ್ಲಾಗದಕ್ಕ ಇನ್ನ ವಾಸಿ ಆಗಿಲ್ಲ. ನಮ್ಮ ಮನಿ ದರಿದ್ರ ಹೊಡೆದೋಡ್ಸಕ್ಕ, ನಮ್ಮ ಹೊಟ್ಟಿಗೊಂದು ಗದ್ದಿ ಕಾಣ್ಸಕ್ಕ, ಆ ನನ್ನ ಮನಿ ದೇವ್ರ ಕುಂದಿ, ಆ ನನ್ನ ದೇವ್ರ ಮೈಯಾಗಿನ ಕೊಬ್ಬಿನಿಂದ ಕೂಡಿದ ಮಾಂಸ ರೋಗಕ್ಕೆ ಬಲಿಯಾಗ್ತಿರ್ಲಿ. ಘೋರಿಂಗ್ ಬಯಲಾಟ ಸತ್ತಾಗ ಈ ಬಾಳ್ಯನ ಕರಿಬೇಡುವ ಸಂಖ್ಯಾ ಹೊರಡು. ವಿಕ್ರಮಾದಿತ್ಯನು ಶನಿ ಮಹಾರಾಜನ ಬಳಿ ಕುದುರೆ ರೇಟ್ ಕೇಳಿದಂತೆ ಕಟಕರ ದಯಾನಂದಪ್ಪನ ಬಳಿ ತೊಗರಿನ ರೇಟು ಹೆಂಗೈತೆ ಯಾವಲ್ಲ ಈಟುತ್ತ ಹೆಸರಿಟ್ಟುತ್ತ ಅಲ್ಲಿ ನೀರೆಲ್ಲ ಆರೋದು. ನಮ್ಮಪ್ಪ ಹೆಂಗಿಟ್ಟ ನೋಡು ಟೊಣ್ಣಿ, ನಮ್ಮ ಅಜ್ಜ ಹೆಂಗಿಟ್ಟ ನೋಡು ಟೋಮ, ನಾನು ಹೆಂಗಿಟ್ಟಿ ನೋಡು ಪಕ್ಕ. ನಿಮ್ಮ ಅಪ್ಪನಿದ್ದಾರೆ ದಯಾನಂದಪ್ಪ. ಏನೋ ಅಂತಿದ್ದಲ್ಲ, ಏನಿಲ್ಲಪ್ಪ, ಈ ಒಳ್ಳೆ ಜನ ಕಿರಾಣಿಂಚೆ ಮಾಟಣಿ ಅಂತಿದ್ರಂತೆ. ಅವ್ರ ಹೆಸರನ್ನ ನಗಿಟ್ರು. ಮಕ್ಕಳು ಉಳಿದಲೇ ಎಷ್ಟೊಂದು ದಿನ ಏನಾರ ಕೊಟ್ಟಿದ್ರೆ ಅಯ್ಯೋ ತೊಗಲಿನ ಬೀಜ ಅಲ್ಲೇನಪ್ಪ. ಹಂಗಾರೆ ತಗಂಬ, ಎಡಗೈಯಾಗೆ ತೊಗ್ಲಿಡು, ಹೊರಗೈಯಾಗೆ ರೊಕ್ಕ ಎಣಿಸ್ಕ. ಹೋಗೋ ಅದು ಸೇಬಿಡು. ಮೂಗಳ್ಳೆ ಬೆಳಗಿನ ಅಲ್ಲೇ ತಿಂತಾರೆ. ಯಾವ ಆರೋಗ್ಯ ಹೆಂಗೈತೆ ಗಣಿ? ಇನ್ನೆಲ್ಲ ಐತೆ, ಶಿವನ್ ಪಾದ ಸೇರ್ತು ಆ ನಿಮ್ದ್ಯಾವ್ರು? ಈ ನನ್ನ ಯಾವ್ನ ಎತ್ತಿನ ವರ್ಷ ಒಳಗೆ ಹಾರಿಸಿದ್ದೆ ನಾನು. ಕೊಂಡ ಮೇಲೆ ಅಷ್ಟು ದೂರದಿಂದ ಹೊಡ್ಕೊಂಡ್ ಬಂದಿತ್ತು ನಾನೇಯ. ಭಾರಿ ಸೂಕ್ಷ್ಮ ಪಿರಾಣಿ ಇದು. ನಾನ್ ಮಾಡಿದ್ ಬಾರಿ ಕೊಲ್ಲಿಲ್ಲ, ಒಂದ್ ಹೊಡ್ತಾ ತಿನ್ಲಿಲ್ಲ. ಯಾವ್ದಾರಕ್ಕೆ ಮಾಡಿದ್ದು ನಾನೇಯ. ಅಯ್ಯೋ ಶಿವನೇ, ಹಾಲ್ವಲ್ಲ ಹೂವಲ್ವಲ್ಲ ಈ ಗೌಡ. ಗೌಡ್ರೆ, ಯಾವ್ರಣ ತುಂಬಿದ ಮನೆಯೊಳಗೆ ಬಾಳ ತಿರೋದು ನನಗೆ ಯಾಕೋ ಬೇಸ್ ಕಾಣೋಲ್ಲ. ತಕ್ಕೊಂಡೋಗ್ಲೆ ಮನೆ ಮಕ್ಳೇ ಅಂತ ಅಪ್ಪನೇ ಕೊಡ್ರಿ ಗಣಿ. ಹಣ್ಣು ಮುಚ್ಚಿ ಬೀಚೋದ್ರಾಗೆ ತಗೊಂಡೋಗ್ಬಿಡ್ತೀನಿ. ಅಲ್ಲದೆ ನೀನು ಕೂಡ ಅಗಸಿರ್ಕತ್ತೆ ಅಲ್ಲ, ನಮ್ಮ ಮನೆ ಎತ್ತು. ನೀವಿಗ್ ಮಾತಾಡ್ಬೇಡಿ ಗಡಿ, ನೀವಿಗ್ ಮಾತಾಡ್ತೀರಿ ಅಂತ ನಾನು ಕನಸ್ನಾಗೂ ಅನ್ಕೊಂಡಿರ್ಲಿಲ್ಲ. ನಿಮ್ಮವರೆಗಿಂತ ಮಾತಾಡಿದ್ರೆ ಹೇಗಿದೆ? ನಾವು ಎಣ ತಿಂದು ಬದುಕೋ ಮಂದಿ. ಯಾವ ಋಣ ನಮಗ್ ಕೊಡಿ, ಬೈ ಕಟ್ಟಿದ್ದು ಬದುಕಂತೀವಿ. ಆನೆ ಅಂತ ಎತ್ತು ಸತ್ತು ಚಿಂತೆ ನಮಗೆ, ಅಜ್ಜಿಗರಿಗೆ ಚಿಂತೆ ಇದ್ರೆ ಮೊಮ್ಮಗಳಿಗೆ ಅದಿನ್ನೇನು ಅಂತಾರಲ್ಲ, ಹಂಗಾಗಿ ತಿಂದು ಹೋಗಲೇ. ಚಿಲ್ದಾರೆ ಇಂದ ಮಾತಾಡಿದ್ರೆ ನಮ್ಮತ್ತೆ ಎಲ್ಲಿಗೆ ಹೋಗ್ಬೇಕು ಗಡಿ? ಎದುರು ತಿಂದು ಹಕ್ಕೈತಿ ಕೇಳ್ತೀವಿ. ಯಾವ ನಕ್ಷತ್ರದ ಹುಟ್ಟಿದಿಲ್ಲ ನೀನು? ಹೇಳಿದೊಟ್ಟು ಕೇಳು, ನಿಮ್ಗೆ ಯಾವ್ರನ್ನ ಯಾರಿಗೂ ಕೊಡಲ್ಲ, ನಮ್ಮ ಪಾಠದಾಗೆ ಮಾಡ್ತೀವಿ. ಅರ್ಥಾತೇನು? ಹೋಗೀಗ ಹೋಗ್ಲಿ, ನಿಮ್ ಪಾದಕ್ಕೆ ಬಂದೈತಿ ಕೆಲನಾದ್ರೂ ಮಾಡ್ಕೊಡ್ತೀನಿ. ಯಾವ ಋಣ ಕೊಡ್ರಿ ಗಡಿ. ಸುಮ್ಮನೆ ತಗೋಬೇಕು ಕೇಳ. ಅಯ್ಯೋ ಶಿವನೇ, ಒಂದ್ ಸತ್ಯದಿಂದ ಒಂದ್ ಮನೆ ಜೀವ ಪಡಿಬೋದು ಅನ್ನೋದು ಈಗ ಅವನಿಗೆ ಯಾಕೆ ಗೊತ್ತಾಗಲ್ಲ. ನಾನೇನ್ ಬೆಳೆದಿರೋ ರಾಗಿ ಕೇಳಿಲ್ಲ, ಜೋಳ ಕೇಳಿಲ್ಲ. ನಾನ್ ಕಷ್ಟದಿಂದ ದುಡ್ಡು ಬಂದಿರೋ ದುಡ್ಡಿಗೆ ಕೇಳಿಲ್ಲ. ಸತ್ಯತ್ತು ನನಗ್ ಬೇಕು. ನಾನ್ ಕೇಳಿದ್ದ ಅದನ್ನ. ಭೂಮಿ ಒಳಗಿರೋ ಹುಳ ಹುಟ್ಟಿದ್ರೆ ಎಷ್ಟು ಪುಣ್ಯ. ಎಷ್ಟೊಂದಿನ ಹೊಟ್ಟೆ ತುಂಬಾ ಉಳ್ತವೆ, ಅವಕ್ಕಿರೋ ಪುಣ್ಯ ನಮಗಿಲ್ಲ. ಹುರ್ಕುಂಡಿ ಇರೋಣ, ಮುಂದಿನ ಜನ್ಮ ಅಂತಿದ್ರ ನಮ್ಮನ್ನ ಹುಳ ಹುಟ್ಟೆ ಅದು ಹುಟ್ಟಪ್ಪ.
ಬಂದ್ಯಾ? ಎಷ್ಟ್ ಕೇಳ್ದ್ಯಾ? ಕೇಳೋ ಕಟ್ಟಿ ಕೇಳ್ತೀವಿ, ಅದಕ್ಕೆ ಯಾಕೆ ಕೂಡ ನಾನು ಅನ್ಕೋಬೇಕು? ಏನು? ಆಗ್ಲೇ ಕೇಳ್ದ್ಯಾ? ಏನಂದ? ಏನಂತಾರೆ? ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂಕ. ಸುಮ್ನೆ ಇದಕ್ಕೆ ಸಾಯಬೇಕು ಕಡೆ. ನಾ ಏನ್ ಮಾಡುತ್ತಾ? ಚಿಲ್ರಪ್ಪ ಅಂದ್ರೆ ಎಲ್ಲರ ಇದ್ರೆ ಉದ್ರ ಪಡಿ ಇಲ್ಲಿ ಆಗಣ. ಒಂದ್ 2 ರೂಪಾಯಿ ಇದ್ರೆ ಕೊಡೋಣ ಇಲ್ಲಿ. ನೀ ಕುಡಿಯಕ್ಕೆ ನಾ ಸಹಾಯ ಮಾಡ್ಬೇಕಾ? ನನ್ ತಕ್ಕಿದ್ರೆ ಮಕ್ಕಳಿಗೆ ಮೋಟೆ ತಿನ್ನೋರು ತರ್ಸ್ಕೊಡ್ತಿದ್ದೆ. ದುಡ್ಡಿಲ್ಲ, ಇಲ್ಲೇ ತರ ಬಾಡ್ಲೈತಲ್ಲ, ಅರ್ಧ ಕುಡಿದಿಟ್ಟಿದೀನಿ. ಹಿಂಗ ನಾನು ತಗೊಂಡ್ಬರ್ತೀನಿ, ಇಲ್ಲೇ ನಿಂತಿರು. ಏ ಗೌಡ, ಗದ್ದೆ ಕಾಣಿಸ್ತಿಲ್ಲ ನಿನಗೆ ಇವತ್ತು. ಎಷ್ಟು ದಿನ ನಾವು ಮಾಡಿಕೊಟ್ಟು ಎಲ್ಲ ಹಾಕೊಂಡು ನಾವು ಕಷ್ಟ ಬಿದ್ದು ದುಡಿದು ಕುತ್ಕೊಂಡು ತಿಂತಿರೋ ಗೌಡ ನನಗೆ ಅನ್ಯಾಯ ಮಾಡ್ತಾರಂದ್ರೆ ಬಿಟ್ಟಲೆ ಶಿವನ. ಲೇ ಗೌಡ, ಬಣ್ಣಿ ಬರ್ತಾನಲೇ ನಿನ್ ಮಕ್ಳು ಮಗ, ಬಣ್ಣಿ ಬರ್ತಾನೆ. ರಾಜ್ಕುಮಾರ್ ಬರ್ತಾನೆ. ಉತ್ಸಾಹ ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಯಾವ ಹೆಣ ಕೊಡು ಇಲ್ಲ ಇಲ್ಲ. ಬ್ಯಾಟ್ ಶುರು ಮಾಡ್ರು, ಓಡಿರಲ್ಲೇ ಒತ್ತ ಗಾಡಿ. ಲೇ ಗೌಡ, ಒತ್ ಕೊಡು ಅಂದೆ, ಒತ್ ಕೊಡು. ಮತ್ತೆ ಬಂದಿಯೇನ? ಒತ್ ಕೊಡು ಅಂದ್ರೆ ಬುಟ್ ಕೊಡ್ಬೇಕು ಗೌಡ. ಒಂದು ತಿಳ್ಕೊ, ಒತ್ತಿರೋದೆಲ್ಲ ನಿಮ್ದು, ಸತ್ತಿರೋದೆಲ್ಲ ನಮ್ದು. ಓದ್ಯ ಪಿಚಾಚಿ ಅಂದ್ರೆ ಬಂದೆ ಕವಾಕ್ಷಿ ಅಂದಂಗೆ ಮತ್ತೆ ಮಕ್ಕಳೇನು? ಏ ತೊಂಡಿ, ನಾನು ಬಿತ್ತಾನೆ ಕೆಲಸ ಮಾಡ ನೋಡು. ಲೇ ಗೌಡ, ನಾನು ಬಿತ್ತಲೆ ನೆತ್ತಿಗೆ ತಲೆ ಕೈಲ ಚಮಚ ನನ್ನ ಮಕ್ಕಳ ಹೊಟ್ಟಿದ್ರೆ ಹಾಕಿಲ್ಲ. ನನ್ನ ಮಕ್ಕಳೇ, ನೀವು ಗೌಡ್ರ ಮನೆ ಆಳ್ಗಳು, ನಾನು ಆಳ್ ಮಗ. ನಮಗೂ ನಿಮಗೂ ಇರೋ ಯಾಕಲೇ ಹೇಳಲೆ ಗೌಡ. ಮಾತಾಡ್ತೀಯ? ಅದು ರಾಜಕ ಮಾತಾಡ್ತಿದ್ದಾರೆ. ಮೈಯಾಳ ರಕ್ತ ಖಾಲಿಯಾಗಿ ದುಡಿದ್ರೆ ಏನ್ ಕೊಟ್ಟೇನೆ? ಒಕ್ಕಿಯ ಇಲ್ಲ? ಅದೇ ಗೊತ್ತ, ಯತ್ನ ತಂದೆ ತರ್ತೀನಿ ಅಂತ ನನ್ನ ಮನೆಯದವ್ರು ಉಳ್ಕೊಂಡು ಇರೋಣ ಮೇಲೆ ಬರಬೇಡ ಮಾಡಿದ್ದೇನೆ. ಗೌಡ, ಮಕ್ಕಳು ಹಸ್ಕೊಂಡ ಯಾವ ಕೊಡಲೆ ಒಕ್ಕಿಯೋ ಭಾರಿ ಕೊತ್ತಗಳು. ಲೇ ಗೌಡ, ನಾ ಕಾಣ ಬಾರಿ ಕೊಡ ಅದು ನಾನ ಮಾಡಿಕೊಟ್ಟಿದ್ದ. ಅದನ್ನ ಎತ್ತರ ಮೈ ತೊಳೆದಿಲ್ಲ ಅಂತ ಹೊಡೆದಿದೀಯ, ನಿಮ್ ಕಕ್ಕಸ್ ಬಾಳೆ ತೊಳೆದಿಲ್ಲ ಅಂತಾನು ಹೊಡೆದಿದೀಯ. ಗಟ್ಟು ಬಿದ್ದೋಗಿ ತಗೋಡ ಮೈ ಅಡಿಬಾರಲೇ ಹೊಡಿಬಾ. ನಾವು ಮನುಷ್ಯರು, ನಮ್ಮ ಮೈಯಾಗೂ ರಕ್ತ ಐತಿ, ಮಕ್ಕಳು ಅದಾವೆ ಅಂತ ತಿಳಿಯಲ್ಲ ಗೌಡ. ಮನುಷ್ಯರನ್ನ ಮನುಷ್ಯರಂಗ್ ನೋಡ್ರು, ಮನುಷ್ಯರಂಗ್ ನೋಡ್ರಿ. ನೀವು ಸಾಕಿ ತಾಯಿ ಒಟ್ಟಿಗೆ ದಿನ ಅನ್ನ ಹಾಕಿರಲ್ಲು, ನಮಗೂ ಒಂದಿಟ್ಟು ಹಾಕಿಲ್ಲ ಗೌಡ. ಹಸಿವಿನಿಂದ ಸತ್ತೋರು, ಕೈಗಲ್ಲು ಹತ್ತೋರು, ಒದಗಿಕೊಂಡು ಹೊರಗಿದೋರು. ನನ್ನ ಜನಗಾಡು, ನನ್ನ ಜನಗಾಡು. ಗೌಡ, ಲೇ ನಿಮ್ಮ ಗೌಡ ನೋಡ್ಕೊಂತಿದ್ದೆ. ಸುಮ್ಮನೆ ಸಾಕು. ನಮ್ಗೌಡ್ರು ಅಂತ ಹಣ ಮಾಡ್ತೀನಿ. ಏನ್ ಮಾಡ್ತೀಯೋ ಏನು? ಎಲ್ಲೋ ಹೊರಗಿನ ಕುಕ್ಕ. ತ್ಯಾವ್ರಣ ಹೆಂಗ್ ಮರಿಲ ನನ್ನ ತ್ಯಾವ್ರನ. ಸಂಜೆಗೆ ನನ್ನ ತ್ಯಾವ್ರನ ಮಣ್ಣಾಕಿಕ್ಕ, ರಾತ್ರಿ ಒಳಗ ಕೊಳೆಯಕ್ಕಿಲ್ಲ ಅದು. ಅದ್ರ ಚರ್ಮ ಇಸ್ತ್ರಿ ಮಾಡಿದ ಅಂಗಿ ಇದ್ದಂಗಿರ್ಬೇಕು. ಬರೀ ಅದ್ರ ತೊಗರು ಸಿಕ್ಕಿದ್ರೆ ಸಾಕಿ ಒಂದ್ 5 ದಿನ ಆರಾಮಾಗಿ ಬಿಡ್ಬೋದು. ಲೇ ಕೊಡ, ಮನಿ ಮಗನಿಗೆ ಇಂಥ ಮೋಸ ಮಾಡ್ಕೊಂತ ಅನ್ಕೊಂಡಿರಲಿಲ್ಲ. ನಾನು
ಈಗ ನೋಡ್ದ ಹೆಂಗೈತೆ ಅಂತ. ನಾನಂದ್ರೆ ಏನ್ ತಿಳ್ಕೊಂಡಿರಲಿ, ತಾಜೀಲ್ದಾರ್ ಡೋಮನ ಜಲ್ತ ಪುತ್ರರಾದ ಟೊಣ್ಣಿ ಎಂದು ತಿಳಿಯಲ್ಲ ಇಷ್ಟೇ. ದುಡ್ಡು ತಗಂಬ ಅತಿ ಜಾಗೃತೆ. ಅಯ್ಯೋ ತಿರ್ಬೋಕಿ ನನ್ ಮಗನೇ, ನನ್ನ ಹತ್ರನೇ ಬಯಲಾಟ ಆಡ್ತೀಯಾ? ಮುರಿ ಬಕ್ಕಲೇ ಇವನ್ ಮಗ್ಳು, ಮುರಿ ಬಕ್ಕಲೇ ಇವನ್ ಮಗ್ಳು. ಏ ಟೊಣ್ಣಿ, ಒಂದ್ 5 ರೂಪಾಯಿ ಕಡಿಮೆ ಐತಿ, ಹಿಂಗೋಗಿ ತತ್ತಿನ ಹಾಕೇನ ಹಾಕಣ. ಏನ್ ಮಾಡ್ದವನು? ನೀವು ತೋಟ ಗುಣ ಹಾಕಿದ್ರಲ್ಲ ಎತ್ತಿ ಹೇಳಣ, ಅದು ತೊಬ್ಬಲ್ ಮಾರಕ್ ಬಂದ್ ನೋಡ್ರಿ. ಏನೇ ಅಂದ್ರು ನಿಮ್ಮ ವಂಶದ ಕುಡಿನೇ ಅಲ್ವ್ರಾ? ಒಳಿ ಮಗ ಟೊಣ್ಣಿ ನೆಲ್ದಾಗ ಹೂತಿಟ್ಟು ಎತ್ತು ಚರ್ಮ ಮಾಂಸ ಕುಯ್ಕೊಂಡೋಗಿನ ಕಮಾರ ಇಲ್ಲ ಅವನ. ಯಪ್ಪ, ಇದು ಕ್ರಿಮಿನಲ್ ಕೇಸ್ ಆಗ್ತೀರಿ. ಇಂಡಿಯನ್ ಪೀನಲ್ ಕೋಡ್ ಏನ್ ಹೇಳ್ತೀರಿ ಅಂದ್ರೆ ಏನಾರ ಇಲ್ಲಿ ಮೊದಲು ನಡ್ಕೊಂಡ ಹೋಗೋ ನಡಿ ಹೋಗೋಣ. ಹೊರಿಕೊಟ್ರೆ ನಿಮ್ಮಿಂದ ಸಂವಿಧಾನ ಉಲ್ಲಂಘನೆ ಆಗೈತೆ. CS ಜೈಲು. ನಮ್ಮಪ್ಪಂಗೆ ಏಕ್ ಪೀಠಾಗ ನಡಿ ಹೋಗೋಣ. ಲೇಟ್ ಕೊಟ್ರ 10 ಸಲ ಲಾಯರ್ಗಿರಿ ಬೇಲಾಕಿ ಹೇಳ್ಕೊಂಡೆ ಮಾತಾಡಿ. ಲೇ ತಾಯಣ್ಣ, ಇಂಥ ಏಳ್ತಿನ ಕೆಲಸ ಯಾಕೆ ಮಾಡ್ದೆ? ಕಟ್ಟು ಬುದ್ಧಿ ತೋರ್ಸೇ ಬಿಟ್ಟಲ್ಲೇ. ನನ್ ಮುಂದೆ ಸೆಟ್ಟಿದ್ದೀಯಾ ನೋಡಿದ್ದ ಏಕ್ ಕೊಟ್ರ ನೀನು ಇಸಿ ಮುಡಿ ತೊಳೆದಿದ್ದಿ ನೋಡಿದ್ರೆ ಕೊರಡೆ ಬರ್ತೈತೆ. ಸುಮ್ಗೆ ಹೋಗಲೇ ಸೊನ್ನಿ ಮೈಲಿವರ್ ಭಾಷೆ ಕೆಟ್ಟ ಮೇಲೆ ಬಂದು ಮಾತಾಡ್ಬಾರ್ದು. ದಂಡ ಹಾಕ್ತೀನಿ. ಅಮ್ಮನೆ ಎತ್ತಿನ ಹೇಳ್ಕೊಂಡು ಹೋಗ್ತಾನವ ಬರ್ಲಿ ಆಯ್ತಪ್ಪ ಐತೆ. ನನ್ನ ಮುಂದೆ ಶಕ್ತಿದ್ಯ ಜಗಲ್ ಮ್ಯಾಲಿ ಆಟವ ತಗೊಂಡು ಕೈಯಾಗಿ ಇಟ್ಕೊಳ್ಳಲ್ಲ. ಹಾಗಲ್ಲ ನನ್ ಕಣಲೆ ಮಗನೇ ಹಾಕೊಂಡಿಲ್ಲ ನಂದಯ್ಯ. ಸರಿ ಕಣಗೋಡ, ನೀನ್ ಕೊಟ್ಟಂಗಿ ಚಡ್ಡಿ ಟವಲ್ಲು ನನವಾದವು, ನೀವು ನನ್ನವರಾದ್ರೆ. ನನ್ನ ಮೈಯಾಗಿನ ರಕ್ತ ಬಸ್ತು ನಿನ್ ಮನೆ ಜೀತ ಮಾಡ್ದೆ. ಕೊಳ್ಳಿ ಹರಿಸ್ದಂಗ ಬೆವ್ರು ಹರಿಸ್ದೆ. ನನ್ನ ರಕ್ತ ನಿಂದ, ಬೆವರು ನಿಂದ. ಆದ್ರ ನಾನು ಮಾತ್ರ ನಿನ್ನವನಾಗ್ಲಿಲ್ಲ, ನಿನ್ನವನಾಗ್ಲಿಲ್ಲ, ಆಗೋದು ಇಲ್ಲ. ಈಗ ನೋಡಿದ್ರೆ ಅಂಗಿ ಬಿಚ್ಕೊಡು, ಚಡ್ಡಿ ಬಿಚ್ಕೊಡು ಅಂತ್ಯ. ಗೌಡ, 1 ಲಕ್ಷ ಇಟ್ಕೊಂಡೆ. ನಿನ್ 2 ಮಕ್ಕಳು ಬಿಟ್ಟು ಉಳಿದಿದ್ದೆಲ್ಲ ನೀನ್ ನನಗೆ ಬಿಟ್ಕೊಡ್ಬೇಕು. ನೀವು ಏನಾರ ಅಂದ್ರಿ, ನಾನು ಮಾಡಿದ್ದೆ ಸರಿ. ನಿಮಗೆ ಬಿಡಬೇಡ. ಕಾಯಿ ನೋಡ್ತೀನಿ ರಂಜನ್ ಮಾಡ್ಕಂತೇನ್ರೇ, ಮಾಡ್ಕಂತೇನೆ ನನ್ನ ಮಕ್ಕಳ. ದಯಾನಂದ ಹೇಳಿದ್ದು ನಿಜಾನೋ ಸುಳ್ಳು ನೋಡ್ಬೇಕಪ್ಪ. ಈ ಕೋರ್ಟ್ನಲ್ಲೆಲ್ಲ ಹಿಟ್ನೆಸ್ ಇಲ್ಲದೆ ನಡೆಯಲ್ಲ ಅಂತೀನಿ. ನಾನು ಕೋರ್ಟ್ಗೆ ಹೋಗಿ ಕೋರ್ಟ್ ಮಾಡ್ಕೊಂಬಲ್ಲ. ಅಷ್ಟು ಮಾಡು. ಈ ನನ್ನ ಮಗನ್ ಹೊಡೆಯೋದ್ರಲ್ಲ ಅರ್ಥ ಇಲ್ಲ. ಸತ್ತಿಗೆ ತಪ್ತಾರೆ ಏನ್ ಮಾಡೋದು? ಹೌದೇ ಈ ಪೊಲೀಸಿಗೆ ಹಿಡ್ಕೊಟ್ಟು ಹೆಂಗೆ ಕೊಡ್ರೆ ಇವನ್ನ ಸರಿಯಾಗಿ ಹೇಳ್ದೆ. ಹೋಗಿ ಸೊಪ್ಪಿನ ಪೆಟ್ಟು ಒಂದು ಚರ್ಮ ಮಾರಿ ಮಸಾಲೆ ಸಾಮಾನ್ ತರ್ತೀನಿ ಅಂತೇಳಿ ಇಲ್ಲಿ ಕೂತಿದ್ಯಲ್ಲಯ್ಯ, ಮಕ್ಕಳು ಹತ್ಕೊಂಡದೆ. ನೋಡ್ತೈತೆ ಗೌಡ, ಬಡವ್ರು ತಪ್ಪಟ್ರೆ ಹೆಂಗಿರ್ತೈತೆ ಅಂತ. ಪೊಲೀಸಿಗೆ ಕೊಡ್ಕೊಡ್ತೀಯಾ? ಅವ್ರ ಅಪ್ಪ ಕೊಡು. ಪೊಲೀಸರಿಗೆ ಇಟ್ಕೊಳ್ಬೇಡಿ, ನಮ್ಮ ಹೊಟ್ಟೆ ಕಲ್ಲಾಕ್ಬೇಡಿ ದಣಿ. ಮಕ್ಕಳು ಬೀದಿ ಬಂದ್ಬಿಡ್ತಾವೆ ದಣಿ. ಯು ಸಿ ಶುಕ್ಲಮ್ಮ, ಈಗ ಅಕಾರ್ಡಿಂಗ್ ಟು ದ ವುಮನ್ಸ್ ಲಾ ಓದ್ಬೇಕಾದ್ರೆ ಓದೋದು ಓದಿಲ್ಲ. ಏನಂದ್ರಿ ಸ್ವಾಮಿ? ಇಂಥ ಕೆಲಸ ಮಾಡಿ ನಮ್ ಸಮಾಜಕ್ಕೆ ಅವಮಾನ ಮಾಡ್ತೀಯಲ್ಲ ಅಂದೆ. ಏನ್ ಸ್ವಾಮಿ, ನಮ್ಮಂತರು ಉಣ್ಣಕ್ಕಿಲ್ದೆ ಸಾಯ್ತಾ ಇದೀವಲ್ಲ, ಅವಾಗ ಈ ಸಮಾಜಕ್ಕೆ ಅವಮಾನ ಆಗಿಲ್ವಾ ಸ್ವಾಮಿ?
ಟಿಪ್ ಟಾಪ್ ದಿರಿಸಕೊಂಡು ತಿರ್ಗಾಡೋರು ಊರಲ್ಲಿ ಬರೇ ಮೈಯಾಗ ತಿರ್ಗಾಡೋರು ಇದಾರಂದ್ರೆ ಅವಾಗ ಈ ಸಮಾಜಕ್ಕೆ ಅವಮಾನ ಆಗಿಲ್ಲ ಸ್ವಾಮಿ. ನಮ್ ಕಕ್ಕ ತಿನ್ನೋನ ನಾಯಿನ ಕ್ವಾಣೆ ಒಳ ಬಿಟ್ಕೊಂಡು ನಮ್ಮನ್ನ ಹೊರಗ್ ಕುಂದಿರ್ತಾರಲ್ಲ ಅವಾಗ ನಿಮ್ ಸಮಾಜಕ್ಕೆ ಅವಮಾನ ಆಗಿಲ್ಲ ಸ್ವಾಮಿ. ಹೇಳ್ರಿ ಸ್ವಾಮಿ ಹೇಳಿ. ಅರ್ಥ ಮಾಡ್ಬೇಡ ಜೈಲಿಗೆ ಹಾಕಿ ಬೇಕಾದ್ರೆ ಒಂದು ಅರ್ಥ ಹಾಕ್ರಿ.